ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಏನಾಗ್ತದೆ, ಡಿನ್ನರ್ಗೆ ಹೋಗು ಬಿಟ್ಟಿದ್ದಾರೆ. ಫೈನಲಿ ಆ ಒಂದು ಡಿನ್ನರಲ್ಲಿ ಕೀರ್ತಿ ಪ್ಲಾನ್ ಏನಾಗುತ್ತೆ ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಯಾವುದೇ ಕಾರಣಕ್ಕೂ ಡಿನ್ನರ್ಗೆ ಬರುವುದಿಲ್ಲ ಅಂತ ಹೇಳಿ ಕೀರ್ತಿಗೆ ಹೇಳ್ತಾ ಇದ್ದಾನೆ. ಜೊತೆಗೆ ಅವಳಿಗೆ ಮನಸ್ಸಿಗೆ ತುಂಬಾ ಹರ್ಟ್ ಮಾಡ್ತಿದ್ದಾನೆ. ನನ್ನ ಸಂಬಂಧ ಮುಗ್ದೋದ್ ಜೊತೆಗೆ ನೀನು ಆಡ್ತಿರೋ ನಾಟಕ ಎವಿಡೆಂಟಾಗಿ ಗೊತ್ತಾಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಮಾತನ್ನು ನಂಬೋ ಮಾತೇ ಇಲ್ಲ, ನಿನ್ನನ್ನು ನಾನು ನಂಬೋದು ಕೂಡ ಇಲ್ಲ, ನಾವು ಬರೋದು ಕೂಡ ಇಲ್ಲ ಅಂತ ಹೇಳ್ತಿದ್ರೆ ಯಾಕೆ ನಿನಗೆ ನನ್ನ ಮುಖ ನೋಡೋದು ಕಷ್ಟ ಆಗುತ್ತೆ ಅನ್ಸತ್ತಲ್ವ, ನಾನು ಫೇಸ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಎಸ್ಕೀಪ್ ಆಗ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಬಿಕಾಸ್ ವೈಷ್ಣವ್ ನಿರ್ಧಾರ ಮಾಡಬೇಕಾಗತ್ತೆ ಡಿನ್ನರ್ಗೆ ಹೋಗಬೇಕು ಅಂತ. ನಂತರ ಈ ಕಡೆ ಊಟ ಮಾಡಿದೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ವೈಷ್ಣವ್ ಎದ್ದಾಗ ಏನ್ರಿ ಇದು ಯೋಚನೆ ಮಾಡ್ಕೊಂಡು ಕೂತಿದ್ರಲ್ಲ, ಊಟ ಮಾಡ್ಬೇಕು ತಾನೆ, ನಾನು ಹೋಗಬಾರ್ದ? ಒಂದೊಂದೇ ಕಾಳು ತಿನ್ಕೊಂಡು ಎಷ್ಟು ಅಂತ ಕಾಯಲಿ, ನಾನು ಯಾವುದೇ ಕಾರಣಕ್ಕೂ ಅಷ್ಟೊತ್ತಂತೂ ಕಾಯಕ್ಕೆ ಹೋಗೋದಿಲ್ಲ. ಸುಮ್ಮನೆ ಬಂದಿದ್ದೀನಿ ಊಟ ತೊಗೊಂಡು. ಈ ರೀತಿ ಊಟ ಮಾಡಿದ್ರೆ ಹೆಲ್ತ್ ಸರಿಯಾಗಿರುತ್ತಾ, ಹೊಟ್ಟೆ ತುಂಬ ಊಟ ಮಾಡ್ಬೇಕು ನೀವು ಅಂತ ಹೇಳಿ ತಾನೇ ತುರ್ಕಿ ತಿನ್ನಿಸ್ತಿದ್ದಾಳೆ. ಇದರಿಂದ ಗಂಟ್ಲು ಹೋಗ್ತದೆ ವೈಷ್ಣವ್ಗೆ. ಸ್ವಲ್ಪ ನಿಧಾನ ಅಂದಾಗ ಏನಿಲ್ಲ, ನಿಧಾನ ಮತ್ತು ಊಟ ಮಾಡಿ ಅಂತ ಹೇಳಿದರೆ ರಂಗೋಲಿ ಬಿಡ್ತೀರಾ? ತಟ್ಟೆ ಮೇಲೆ ಯಾರಾದರೂ ರಂಗೋಲಿ ಬಿಡ್ತಾರಾ? ನಾನು ಹೀಗೇ ತಿನ್ನಿಸೋದು. ಜೊತೆಗೆ ಇಂಥ ಬಜಾರಿ ಹೆಂಡತಿ ಸಿಗೋಕ್ಕೂ ಖುಷಿ ಪಟ್ಟಿರ್ಬೇಕು ಗೊತ್ತಾ, ಬೈಯೋ ಹೆಂಡತಿ ಸಿಗೋಕೆ ಅಂತ ಹೇಳ್ತಿದ್ದಾಳೆ. ಜೊತೆಗೆ ನೀವು ಊಟ ಮಾಡಿಲ್ಲ ಅಂದರೆ ನೋಡ್ಕೊಂಡು ಸುಮ್ಮನೆ ಇಲ್ಲ, ನಾನು ಆ ರೀತಿ ಸುಮ್ಮನಿರೋ ಹುಡುಗಿ ಅಲ್ಲ, ನಾನು ಅದೃಷ್ಟ ಮಾಡಿದರೆ ಈ ರೀತಿ ಬೈದು ಊಟ ತಿನ್ನಿಸುವ ಹೆಂಡತಿಗೆ ಅಂತ ಎಲ್ಲ ಹೇಳ್ತಿದ್ದಾಳೆ. ನಂತರ ಈ ಕಡೆ ವೈಷ್ಣವ್ ಯೋಚನೆ ಮಾಡ್ತಿರೋದು ನೋಡಿ ನಾನು ನೋಡ್ತಿದ್ದೀನಿ. ಏನು ಯೋಚನೆ ಮಾಡ್ತಿದ್ರ, ಅಯ್ಯೋ ಅವತ್ತು ಬೈಯೋ ಹೆಂಡತಿಗೆ ತಾಲಿ ಕಟ್ಬಿಟ್ನಲ್ಲಪ್ಪ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ರ. ಅವತ್ತು ಡೀಲ್ ಆಗಿತ್ತಲ್ವ ನಮ್ಮಿಬ್ಬರ ನಡುವೆ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಅದಕ್ಕೆ ಈ ಕಡೆ ವೈಷ್ಣವ್ ಆ ದಿನಗಳನ್ನೇ ನೆನಪು ಮಾಡ್ಕೋತಾನೆ. ಅಂದು ನಾವಿಬ್ಬರು ಮದುವೆ ಆಗೋಣ ಅಂದಾಗ, ಬಲವಂತದ ಮದುವೆ, ಒತ್ತಾಯದ ಮದುವೆ ಆಗಬೇಕಾ ಅಂತ ಅಂದ್ಕೊಂಡಾಗ ನಾನು ನನ್ನ ಅಮ್ಮನ ನನ್ನ ಮನೆಯವ್ರ ಖುಷಿಗೋಸ್ಕರ ಮದುವೆ ಆಗ್ತೀನಿ ಅಂತ. ಈ ಕಡೆ ಲಕ್ಷ್ಮಿ ಇಷ್ಟ ಇಲ್ಲ ಅಂದರೂ ಮದುವೆ ಆಗೋದಾ ಅಂತ ಹೇಳಿದಾಗ ಅರೇಂಜ್ ಮ್ಯಾರೇಜ್ ಅನ್ಕೋಬಹುದಲ್ವಾ ಅಂತ ಹೇಳಿದ್ದು. ಇದು ಎಲ್ಲವನ್ನ ಕೂಡ ವೈಷ್ಣವ್ ನೆನಪು ಮಾಡ್ಕೋತಾನೆ. ನಂತರ ಈ ಕಡೆ ಲಕ್ಷ್ಮಿ ಅವ ಡೀಲ್ ಆಗಿತ್ತು ನೆನೆಸ್ಕೊಂಡ್ರ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ, ಒಮ್ಮೆ ಥ್ಯಾಂಕ್ಸ್ ಹೇಳ್ಬಿಡಿ, ಇಲ್ಲ ಅಂತಿದ್ರೆ ಇಂಥ ಬೈಯೋ ಹೆಂಡತಿ, ಊಟ ಮಾಡಿಸೋ ಹೆಂಡತಿ ನಿಮಗೆ ಸಿಗ್ತಾನೆ ಇರಲಿಲ್ಲ ಅಂತ ಹೇಳ್ತಿದ್ದಾಳೆ. ಹೀಗೆ ಇಬ್ಬರು ಕೂಡ ಮುದ್ದು ಪೆದ್ದಾಗಿ ಜಗಳ ಮಾಡ್ಕೊಂಡು ಮಾತಾಡ್ತಿದ್ರೆ ಅಲ್ಲಿಗೆ ಕೀರ್ತಿ ಬರ್ತಾಳೆ. ಕೀರ್ತಿ ಬಂದತ್ತೆ. ಸಾರಿ ಲವ್ ಕಪಲ್ಸ್ಗೆ ಡಿಸ್ಟರ್ಬ್ ಆಯಿತು ಅನಿಸುತ್ತೆ, ನನ್ನ ಬ್ಯಾಗ್ ಇತ್ತು ಅದಕ್ಕೆ ತೊಗೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಬ್ಯಾಗ್ ತೊಗೊಂಡು ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ನೀನು ಕೂಡ ಬರ್ತೀಯ, ನಿನ್ನ ಕೂಡ ಡ್ರಾಪ್ ಮಾಡಿ ಹೋಗ್ತೀನಿ ಅಂದಾಗ, ಇಲ್ಲ ನಾನು ಆಮೇಲೆ ಬರ್ತೀನಿ ಅಂದಾಗ, ಯಾಕೆ ಏನಂತ ಏನು ಗಂಡನ ಜೊತೆ ಇನ್ನೂ ಕೂಡ ರೊಮ್ಯಾಂಟಿಕ್ ಆಗಿ ಮುಖ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಏನೋ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಆಗಿದೆ ಅಂತ ಹೇಳ್ತಿದ್ದಾಳೆ. ಹಾಗೇನಿಲ್ಲಪ್ಪ, ಊಟ ಆದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಅಂದಾಗ, ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇಲ್ಲಿ ಹುಡುಗರಿದ್ದಾರೆ, ನೀನೆಲ್ಲ ಯಾಕೆ ಮಾಡಬೇಕು, ಸಂಜೆ ಬರಬೇಕಿದ್ರೆ ವೈಷ್ಣವೇ ಬಾಕ್ಸ್ ತೊಗೊಂಡು ಬರ್ತಾನೆ ಅಂತ ಹೇಳ್ತಿದ್ರಲ್ವಾ, ಬರಲ್ಲ ಅಂತ ನಾನು ಅವನ್ನ ಕರ್ಕೊಂಡು ಹೋಗಿ ಸೇವ್ ಆಗಿಬಿಡ್ತೀನಿ, ನೀನು ಅಷ್ಟೆಲ್ಲ ರಿಸ್ಕ್ ತೊಗೊಳ್ಬೇಕಾಗಿಲ್ಲ ಕೀರ್ತಿ, ನೀನಿಲ್ಲಿಂದ ಹೊರಡ್ಬೋದು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಲಕ್ಷ್ಮಿ ಏನು ಹೇಳ್ತಿದ್ರಾ ನೀವು, ನಾನು ಪ್ರತಿದಿನ ಊಟ ತೊಗೊಂಡು ಬರ್ತೀನಿ, ಪ್ರತಿದಿನ ನೀವು ನನ್ನ ಡ್ರಾಪ್ ಮಾಡೋಕ್ಕಾಗತ್ತಾ, ನೀವೇನು ಯೋಚನೆ ಮಾಡಬೇಡಿ, ನಾನು ಕೀರ್ತಿ ಅವ್ರ ಜೊತೆ ಹೋಗ್ತೀನಿ, ಬಾಕ್ಸ್ ತರೋದು ಮರಿಬೇಡಿ ಅಂತ ಹೇಳಿ ಕೀರ್ತಿ ಜೊತೆನೇ ಹೋಗ್ತಿದ್ದಾಳೆ ಈ ಕಡೆ ಲಕ್ಷ್ಮಿ. ನಂತರ ಈ ಕಡೆ ಕೀರ್ತಿ ಲಕ್ಷ್ಮಿನ ಕರ್ಕೊಂಡು ಮನೆಗೆ ಹೋಗ್ತಾಳೆ. ಲಕ್ಷ್ಮಿನ ಕರ್ಕೊಂಡು ಮನೆಗೆ ಹೋಗ್ತಿದ್ದಾಗೆ ಸುಪ್ರೀತಾಗೆ ಶಾಕ್ ಆಗ್ತದೆ. ಏನಪ್ಪ ಇದು ಅಷ್ಟೆಲ್ಲ ಹಾರಾಟ ಮಾಡ್ತಿದ್ರು, ಆದರೆ ಈಗ ಎಲ್ಲೂ ಕೂಡ ಚೆನ್ನಾಗಿದೆ ಅಂಥದ್ದು ಏನು ಮಾಡ್ತಿದ್ದಾಳೆ ಇವಳು ಮೈಂಡಲ್ಲಿ ಏನು ಹೋಗ್ತದೆ ಅಂತ ಯೋಚನೆ ಮಾಡ್ತಿದ್ದಾರೆ ಸುಪ್ರೀತಾ. ನಂತರ ಇದೇನಿದು ಕೀರ್ತಿನ ಕರ್ಕೊಂಡು ಬಿಟ್ಟಾಗಿತ್ತು ಅಂತ ಹೇಳಿದಕ್ಕೆ, ಹೌದು ಅವರು ಸ್ಟುಡಿಯೋಗೆ ಬಂದಿದ್ರು, ಹಾಗಾಗಿ ನಾನು ಕೂಡ ಅವ್ರ ಜೊತೆ ಬಂದೆ, ಡ್ರಾಪ್ ಮಾಡ್ತೀನಿ, ಒಂದು ವೇ ಹೋಗ್ತಿದ್ದೀನಿ ಅಂತ ಮನೆಗೆ ಹೇಳಿದರು ಅಂತ ಹೇಳಿದಾಗ, ಏನು ಸ್ಟುಡಿಯೋಗೆ ಬಂದಿಲ್ಲ, ಅವಳು ಯಾಕೆ ಬಂದಿದ್ಲು ಕರಡಿ ಥರ ಅಂತ ಎಲ್ಲ ಮನೆಯವರು ಹೇಳ್ತಿದ್ರೆ, ಅಯ್ಯೋ ಪಾಪ ಅವ್ರು ನನ್ನ ಮತ್ತು ವೈಷ್ಣವ್ ಅವನ್ನ ಡಿನ್ನರ್ ಕರೆಯೋಕೆ ಬಂದಿದ್ರು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಕೀರ್ತಿ ಮನೆಗೆ ಬರ್ತಿದ್ದಾಗೆ ಕಾವೇರಿ ಕಾಲ್ ಮಾಡ್ತಾರೆ, ಏನಾಯಿತು ಎಂತ ಆಯಿತು ಅಂತ. ಡಿನ್ನರ್ ಕರೆದಿದ್ದೀನಿ, ಇಬ್ಬರು ಕೂಡ ನೈಟ್ ಡಿನ್ನರ್ ಬರ್ತಿದ್ದಾರೆ, ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಕೀರ್ತಿ. ನಂತರ ಈ ಕಡೆ ವಿಧಿ ಇದ್ದಿದೆ, ಎಲ್ಲರೂ ಕೂಡ ಏನು ನಿನ್ನ ಮತ್ತು ವೈಷ್ಣವ್ನ ಡಿನ್ನರ್ ಕರೆದಿದ್ದಾಳ ಯಾಕಿರ್ಬೋದು ಅಂತ ಅನ್ಕೋತಿದ್ರೆ, ಈ ಕಡೆ ವಿಧಿ ಬಂದಿದೆ, ನಿನ್ನಂತೂ ಕರೆದಿರಲ್ಲ, ಬೇಡ ನೀನು ಕೂಡ ಅಲ್ಲೇ ಇರ್ತೀಯ ಅಲ್ಲ, ಅದಕ್ಕೋಸ್ಕರ ಹೀಗೆ ಕರೀದೇ ಇರೋಕ್ಕಾಗುತ್ತೆ ಅಂತ ಕರೆದಿರೋದಷ್ಟೇ. ಅವಳು ಅಣ್ಣನ ಕರೆಯೋಕಂತ ಬಂದಿರ್ತಾಳೆ ಅಂತ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅಷ್ಟರಲ್ಲಿ ಆಲ್ರೆಡಿ ವೈಷ್ಣವ್ ಕೂಡ ಬಂದಿರ್ತಾನೆ. ವೈಷ್ಣವ್ ರೆಡಿ ಆಗಿ ಅಂತ ಹೇಳಿರ್ತಾರೆ, ಆದರೆ ಇಲ್ಲಿ ಪಾರ್ಟಿಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ವಿಧಿ ಆಡಿದ ಮಾತನ್ನು ಕೇಳಿ ನಿಜ ಇರಬಹುದಲ್ವಾ, ನಾನು ಅಲ್ಲಿದ್ದೆ ಅಂತ ಕರೆದಿರ್ಬೋದು, ಸುಮ್ಮನೆ ವಿನಾಕಾರಣ ಅವ್ರಿಗೆ ತೊಂದರೆ ಯಾತಕ್ಕೆ ಅಂತ ಅಂದ್ಕೊಂಡಿದ್ದೆ.
ನಾನು ಬರೋದಿಲ್ಲ ನೀವು ಹೋಗಿ ಅಂತ ಹೇಳಿದಾಗ ಯಾಕೆ ಬರ್ತೀನಿ ಅಂತ ಹೇಳಿದ್ರಲ್ವ, ಇನ್ನೂ ಕೂಡ ರೆಡಿ ಆಗದೆ ಯಾಕೆ ಮಾತು ಆಲ್ ಆಫ್ ಎ ಸಡನ್ ಅಂತ ಕೇಳ್ತಿದ್ರೆ ಅವ್ರು ನಿಮ್ಮನ್ನು ಕರೆಯೋಕೆ ಬಂದಿದ್ರು ಅನ್ಸುತ್ತೆ. ನಾನಲ್ಲಿ ಇದ್ದದ್ರಿಂದ ಏನು ಅನ್ಕೋಬಹುದು ಅಂತ ಕರ್ತಿದ್ದಾರೆ. ನೀವು ಹೋಗಿ ಸುಮ್ಮನೆ ಕಾರಣ ನಾನು ಯಾತಕ್ಕೆ ಅಂದಾಗ ಅದೆಲ್ಲ ಅಲ್ಲ, ಗಂಡನ ಕರೆದ ಮೇಲೆ ಹೆಂಡ್ತಿನೂ ಕೂಡ ಕರೆದಾಗ ನೀವು ಬರಲೇಬೇಕು. ನೀವು ಬರಲಿಲ್ಲ ಅಂದರೆ ನಾನು ಎಲ್ಲೂ ಹೋಗೋದಿಲ್ಲ. ನಾನು ಎಲ್ಲೆಲ್ಲಿ ಹೋಗ್ತೀನೋ ಎಲ್ಲ ಕಡೆ ನೀವು ಬರಲೇಬೇಕು. ನನ್ನ ಹೆಂಡ್ತಿ ಇದ್ರಷ್ಟೇ ನಾನು ಹೋಗ್ತೀನಿ, ನೀವು ಬಾ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲ ಬಟ್ಟೆನೂ ದಬ 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 ಅಂತ ಬಿಸಾಡ್ತಿದ್ದಾರೆ. ಯಾವಾಗಲೂ ವೈಷ್ಣವ್ ಕತೆ ಅಷ್ಟೇ, ತನಗೆ ಬಟ್ಟೆ ಎತ್ಕೋಬೇಕಾದ್ರೂ ಎಲ್ಲ ಕಡೆ ಬಿಸಾಡೋದು. ಈಗ ಲಕ್ಷ್ಮಿ ಸ್ಯಾರಿ ತೊಗೋಬೇಕಾದ್ರೂ ಎಲ್ಲ ಕಡೆ ಬಿಸಾಡ್ತಿದ್ದಾರೆ. ಫೈನಲಿ ಒಂದು ಸ್ಯಾರಿ ತಂದು ತೊಗೊಳ್ಳಿ, ಇದನ್ನು ಹಾಕೊಳ್ಳಿ, ತುಂಬ ಮುದ್ದಾಗಿ ಕಾಣಿಸ್ತೀರಾ ಅಂತ ಹೇಳ್ತಾನೆ. ಅದರಿಂದ ಲಕ್ಷ್ಮಿಗೆ ತುಂಬ ಖುಷಿ ಆಗ್ತದೆ. ಗಂಡ ಕೊಟ್ಟಿರೋ ಸ್ಯಾರಿನ ತುಂಬ ಪ್ರೀತಿಯಿಂದ ಖುಷಿಯಿಂದ ಹಾಕುತ್ತಿದ್ದಾಳೆ. ನಂತರ ಈ ಕಡೆ ಕೀರ್ತಿ ಪಾರ್ಟಿ ಹಾಲ್ಗೆ ಹೋಗಿ ರೆಸ್ಟೋರೆಂಟ್ಗೆ ಹೋಗಿ ವೆಯ್ಟ್ ಮಾಡ್ತಿದ್ದಾಳೆ ಡಿನ್ನರ್ಗೋಸ್ಕರ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದಾಳೆ ಲಕ್ಷ್ಮಿ ಹಾಗೆ ವೈಷ್ಣವ್ಗೆ ಇಬ್ರಿಗೂ ಕೂಡ. ನಂತರ ವೈಷ್ಣವ್ ಹಾಗೆ ಲಕ್ಷ್ಮಿ ಇಬ್ಬರು ಕೂಡ ಆ ಒಂದು ರೆಸ್ಟೋರೆಂಟಿಗೆ ಬರ್ತಾರೆ. ಬಟ್ ವೈಷ್ಣವ್ ಹೇಳಿದ್ರೆ ಈ ಕಡೆ ಡೋರ್ನ ಓಪನ್ನೇ ಮಾಡೋಕ್ಕಾಗ್ತಿಲ್ಲ ಲಕ್ಷ್ಮಿಗೆ. ಈ ಕಡೆ ವೈಷ್ಣವ್ಗೆ ಸರಿಯಾದ ಪೇರ್ ನಾನೇ, ಲಕ್ಷ್ಮಿ ಯಾವತ್ತೂ ಕೂಡ ಕರೆಕ್ಟ್ ಪೇರ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕೀರ್ತಿ ಅನ್ಕೋತಿದ್ದಾಳೆ. ನಂತರ ಫೈನಲಿ ವೈಷ್ಣವೇ ಹೋಗಿ ಡೋರ್ ಓಪನ್ ಮಾಡ್ತಾನೆ. ನಂತರ ಈ ಕಡೆ ಲಕ್ಷ್ಮಿನ ಕರ್ಕೊಂಡು ಬರ್ತಿದ್ರೆ ಈ ಕಡೆ ತುಂಬ ವಾಮ್ಲಿ ವೆಲ್ಕಮ್ ಮಾಡ್ತಿದ್ದಾಳೆ ಕೀರ್ತಿ. ನಂತರ ಈ ಕಡೆ ನೋಡಿದೆ ಏನಿದು ಇಷ್ಟೊಂದೆಲ್ಲ ಡೆಕೋರೇಷನ್ ಆಗಬೇಕಿತ್ತು ಅಂದಾಗ ನಿಮ್ಮಿಬ್ಬರಿಗೆ ಫಸ್ಟ್ ಟೈಮ್ ಕೊಡ್ತಿದ್ದೇನಲ್ಲ, ಅದಕ್ಕೋಸ್ಕರ ಇಷ್ಟು ಸಿಂಪಲ್ ಆಗಾರು ಇರಬೇಕಲ್ವ, ಇಲ್ಲಾಂದರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರೆ ಇದೆಲ್ಲ ಬೇಕಾಗತ್ತಾ, ನನ್ನನ್ನು ಯಾಕೆ ಹೊರಗೆ ನೋಡ್ತಿದ್ರ, ನಾನು ಕೂಡ ನಿಮ್ಮಲ್ಲಿ ಒಬ್ಳು ತಾನೆ, ಇದೆಲ್ಲ ಅವಶ್ಯಕತೆ ಇರಲಿಲ್ಲ ನನಗೆ, ಇದೆಲ್ಲ ಸಿಂಪಲ್ ಇದ್ದಿದ್ರು ಕೂಡ ನನಗೇನೂ ಅನ್ನಿಸ್ತಿರ್ಲಿಲ್ಲ, ತುಂಬಾ ಖುಷಿ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ವೈಷ್ಣವ್ ಕೂಡ ಇಷ್ಟೆಲ್ಲ ಫಾರ್ಮಲ್ ಆಗಿ ಬಿಹೇವ್ ಮಾಡುವ ಅಗತ್ಯ ಅಲ್ಲ ಕೀರ್ತಿ, ನಾರ್ಮಲ್ ಆಗಿ ಬಿಹೇವ್ ಮಾಡುವಂಥ ಪ್ರತಿ ಮಾತಲ್ಲೂ ಟಾಂಗ್ ಇದೆ ವೈಷ್ಣವ್ಗೆ. ಈ ಕಡೆ ಕೀರ್ತಿಯನ್ನು ಕಾವೇರಿ ಅವರ ಮಾತು ಕೇಳಿಕೊಂಡು ತ್ಯಾಗಮಯಿ ಥರ ಒಳ್ಳೆಯವ್ರ ಥರ ಇದ್ದುಬಿಡ್ತೀನಿ ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ರೆ ಮತ್ತೆ ಕೀರ್ತಿ ಇರಿಟೇಟ್ ಮಾಡೋಕ್ಕೆ ಶುರು ಮಾಡ್ತಿದ್ದಾಳೆ. ದೂರ ಇರೋದಲ್ಲ, ಮಾತಲ್ಲೂ ಗೊತ್ತಾಗ್ತದೆ ಅವಳು ವೈಷ್ಣವ್ನ ಎಷ್ಟು ಇಷ್ಟಪಡ್ತಿದ್ದಾಳೆ ಅಂತ. ಈ ಕಡೆ ವೈಷ್ಣವ್ಗಂತೂ ಅವಳ ಮೇಲೆ ನಂಬಿಕೆನೇ ಇಲ್ಲ. ನಂತರ ಈ ಕಡೆ ಲಕ್ಷ್ಮಿ, ನಾನು ಕೂಡ ಕಶ್ಯಪ್ ಫ್ಯಾಮಿಲಿ ಸೊಸೆ ಅಂತ ಆದಮೇಲೆ ಅದು ನನ್ನ ಮನೆ ಅಂತ ಆದಮೇಲೆ ನೀವು ಕೂಡ ಅದೇ ಮನೆಯವರು ಆಗಿರೋದ್ರಿಂದ ನಿಮ್ಮ ನಡುವೆ ಅಂತ ಒಂದು ಡಿಫ್ರೆನ್ಸ್ ಯಾತಕ್ಕೆ ಅಂತ ಹೇಳ್ತಾ ಇದ್ದಾಳೆ. ನಂತರ ಈ ಕಡೆ ವೆಲ್ಕಮ್ ಡ್ರಿಂಕ್ ಬರುತ್ತೆ, ಇದನ್ನೆಲ್ಲ ತಗೋಬೇಕಂದಲ್ಲ ಅಂತ ಕೇಳೋದಕ್ಕೆ ಲಕ್ಷ್ಮಿ ಇದನ್ನೆಲ್ಲ ತಗೊಳ್ಳೋದನ್ನು ಕಲಿಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ ನಾನು ತಗೊಳ್ಳಲ್ಲ ಅಂತ ಅಂದ್ಕೊಂಡ್ರ ಅಂತ ಲಕ್ಷ್ಮಿ ಕೇಳ್ತಿದ್ರೆ ಈ ಕಡೆ ವೈಷ್ಣವ್ ಲಕ್ಷ್ಮಿ ಅವ್ರಿಗೆ ಆ ರೀತಿಯೂ ಎಲ್ಲ ಕಾಪಿ ಮಾಡೋಕೆ ಬರುವುದಿಲ್ಲ, ಅವ್ರನ್ನೇ ಬಿಟ್ಟರೆ ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ, ನೀನು ಸುಮ್ಮನೆ ಇದ್ದರೆ ಒಳ್ಳೇದು ಅಂತ ವೈಷ್ಣವ್ ಹೇಳ್ತಾನೆ. ನಂತರ ಈ ಕಡೆ ಕೀರ್ತಿ ಅಂತೂ ಮನಸ್ಸಲ್ಲ, ನನಗೆ ಗೊತ್ತದೆ ವೈಷ್ಣವ್, ನನ್ನನ್ನು ಉಳಿಸ್ಬೇಕು ಅಂತ ನೀನು ಲಕ್ಷ್ಮಿ ಮೇಲೆ ಕಾಳಜಿ ತೋರಿಸ್ತದ್ಯಾ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಇವತ್ತು ಹೊರಗೆ ತೆಗಿದೆ ಬಿಡುವುದಿಲ್ಲ ನಾನು ಅಂತ ಹೇಳ್ತಾಳೆ. ನಂತರ ಈ ಕಡೆ ವೇಚರ್ ಬಂದು ಎಲ್ಲ ತೊಗೊಂಡು ಹೋಗಿ ಫುಡ್ನ ಸರ್ವ್ ಮಾಡಿ ಇಡ್ತಾರೆ. ನಂತರ ಈ ಕಡೆ ಇಬ್ಬರು ಕೂಡ ತಿನ್ನೋಕೆ ಶುರು ಮಾಡ್ತಿದ್ದಾಗ ಈ ಕಡೆ ಏನು ಮಾಡ್ತಿದ್ರಾ ನೀವು, ಸುಮ್ಮನೆ ಇರಿ, ಈ ರೀತಿ ತಿನ್ನೋದಾ, ಕ್ಲೀನಾಗಿ ಒಂದು ಸ್ವಚ್ಛ ರೊಮ್ಯಾಂಟಿಕ್ ಆಗಿರ್ಬೇಕಲ್ವಾ, ಒಂದು ಸ್ಪೈಸಿ ಇರಬೇಕಲ್ವಾ, ನೀವು ಕಪಲ್ಸ್, ನೀವು ಮದುವೆಗೆ ಎಷ್ಟು ವರ್ಷ ಆಗಿದೆ, 20 ವರ್ಷ ಆಗಿದೆಯಾ, ಇಲ್ಲ ತಾನೆ, ನ್ಯೂಲಿ ಕಪಲ್, ನನ್ನ ಜೊತೆ ನ್ಯೂ ಕಪಲ್ಸ್ ಡಿನ್ನರಿಗೆ ಬಂದಿದ್ದಾರೆ, ಅವ್ರು ಹೇಗೆ ಊಟ ಮಾಡಬೇಕು ಅದನ್ನು ಬಿಟ್ಟು ಈ ರೀತಿ ಪ್ಲೇನಾಗಿ ಊಟ ಮಾಡಿದ್ರೆ ಬೋರ್ ಆಗಲ್ವಾ, ಒಂದು ಸ್ವಲ್ಪ ಫನ್ ಇರಬೇಕಲ್ವಾ ಅಂತ ಹೇಳ್ತಿದ್ದಾಳೆ. ಶುರು ಮಾಡ್ಕೊಂಡ್ಲು, ಊಟಕ್ಕೆ ಕರೆದ್ಬಿಟ್ಟು ಈ ಇರಿಟೇಷನ್ ಎಲ್ಲ ತೊಡ್ಕೊಂಡು ಕೂತ್ಕೋಬೇಕಾ, ಏನದೋ ಊಟಕ್ಕೆ ಕರೆದ್ಬಿಟ್ಟು ತಿನ್ಕೊಂಡು ಹೋಗಬೇಕು ಅಂತ ಬಂದರೆ ಅದನ್ನು ಬಿಟ್ಟು ಈ ರೀತಿ ಎಲ್ಲ ಟಾರ್ಚರ್ ಕೊಡ್ತಿದ್ಯಲ್ಲ, ಏನು ಮಾಡಬೇಕು, 4 ಸ್ಟೆಪ್ ಹಾಕ್ಬೇಕಾ ಈಗ ಅಂದಾಗ, ಬೇಡ ವೈಶ್, ನಿನ್ನ ಸಾಂಗ್ ತುಂಬ ಚೆನ್ನಾಗಿ ಬರೀತೀಯಾ, ಹಾಡು ಹೇಳ್ತೀಯಾ, ಬಟ್ ನಿನ್ನ ಡ್ಯಾನ್ಸ್ ಅಂತೂ ನೋಡೋಕ್ಕಾಗಲ್ಲ ನನ್ನಿಂದ ಅಂದಾಗ ಪ್ಲೀಸ್ ಅವ್ರ ಕಾಲನ್ನ ಪುಲ್ ಮಾಡಬೇಡಿ, ರೇಗಿಸ್ಬೇಡಿ ಅವನ್ನ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಏನು ಮಾಡಬೇಕು ಅಂದಾಗ, ಏನು ಮಾಡಬೇಕು ಅಂದರೆ ನೀವಿಬ್ಬರು ಕೂಡ ಊಟ ಮಾಡಿಸ್ಬೇಕು, ವೈಷ್ಣವ್ ನಿನಗೆ ತಿನ್ನಿಸ್ಬೇಕು ಅಂತ ಹೇಳ್ತಿದ್ದಾಳೆ. ತಕ್ಷಣ ವೈಷ್ಣವ್ಗೆ ತಿನ್ನಿಸೋದು ನೆನಪಾಗುತ್ತೆ. ಈ ಕಡೆ ವೈಷ್ಣವ್ ಶಾಕ್ ಆಗಿ ಕೀರ್ತಿನೇ ನೋಡ್ತಿದ್ದಾನೆ. ಅವನಿಂದ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅವನಿಗೆ ಮುಜುಗರ ಇದೆ ಅದು ಕೀರ್ತಿ ಮುಂದೆ. ನಂತರ ಅಷ್ಟು ಕ್ಲೋಸ್ ಕೂಡ ಆಗಿಲ್ಲ ಇನ್ನೂ ಕೂಡ ವೈಷ್ಣವ್, ಮನಸ್ಸಲ್ಲಿ ಅವ್ರ ಬಗ್ಗೆ ಒಳ್ಳೆ ಭಾವನೆ ಇದೆ, ಎಲ್ಲ ಇದೆ, ಬಟ್ ಅವನಿಗೆ ತಿನ್ಸೋಕೆ ಸ್ವಲ್ಪ ಮುಜುಗರ ಇದೆ, ಅದು ಬೇಕು ಅಂತಲೇ ಈ ಕಡೆ ಕೀರ್ತಿ ಕೂಡ ಅದೇ ರೀತಿ ಮಾಡ್ತಿದ್ದಾಳೆ. ಸ್ಪೈಸಿ ಆಗಿ ರೊಮ್ಯಾಂಟಿಕ್ ಆಗಿ ಇಬ್ಬರು ಕೂಡ ತಿನ್ನಿಸ್ಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತಿನ್ಸೋಕ್ಕೂ ಮುನ್ನ ಐ ಲವ್ ಯು ಲಕ್ಷ್ಮಿ ಅಂತ ಹೇಳಿ ತಿನ್ನಿಸ್ಬೇಕು ಅಂತದಾಗೆ ವೈಷ್ಣವ್ಗೆ ದೊಡ್ಡ ಶಾಕ್ ಆಗುತ್ತೆ.
ಬುದ್ದು ವೈಷ್ಣವಿಗೆ ಗುದ್ದು ಕೊಡ್ತಿದ್ದಾಳೆ. ಈ ಕಡೆ ಕೀರ್ತಿ ತಕ್ಷಣ ಈ ಕಡೆ ವೈಷ್ಣವ್ಗೆ ಕೀರ್ತಿ ಜೊತೆ ಡಿನ್ನರ್ಗೆ ಬಂದು ಐ ಲವ್ ಯು ಕೀರ್ತಿ ಅಂತ ಹೇಳಿ ತಿನ್ಸಿದ್ ಎಲ್ಲವೂ ಕೂಡ ನೆನಪಾಗ್ತದೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.